ಮಾಡೋದು ಗೊತ್ತಾಗ. ಒಂದು ದೀಪ ಆಗಲಿ, ಒಂದು ಕಲಶ ಆಗಲಿ ಮನೆಗೆ ತಗೊಂಡೋಗಿ ಎಷ್ಟು ಭಕ್ತಿಯಿಂದ ಮಂತ್ರ ಓದಿ ಪೂಜೆ ಮಾಡ್ತೀವೋ ಅಷ್ಟು ಅಮ್ಮ ಫಲ ಕೊಡ್ತಾಳೆ. ಒಂದು ಮದುವೆ ಆಗಬೇಕು, ಒಂದು ಮಕ್ಕಳಿಗೆ ಕೆಲಸ ಸಿಗಬೇಕು, ಒಂದು ಮಕ್ಕಳಿಗೆ ನಮ್ಮ ಮಗಳಿಗೆ ಒಂದು ಮಗು ಆಗಬೇಕು ಅಂತ ಬೇಡ್ಕೊಂಡು ಒಬ್ಬೊಬ್ಬರೂ ಕಲಶ ದೀಪ ತಗೊಂಡೋಗೋದಕ್ಕೆ ಅಮ್ಮ ಫಲ ಕೊಡ್ತಾಳೆ. ಆ ಥರ ನಂಬಿಕೆಯಿಂದ ಈ ಕಲಶ ದೀಪ ಪೂಜೆ ಮಾಡಬೇಕು. ಇವಾಗ ಇವ್ರು ಕಲಶ ಕೊಡ್ತಾರೆ, ತಗೊಂಡೋಗುವಾಗ ದೀಪ ಆರೋಗ್ಯದ್ರೂ ಪರವಾಗಿಲ್ಲ, ಮನೆ ಮುಂದೆ ಹೋಗಿ ದೀಪ ಹಚ್ಚಿಬಿಟ್ಟು ಒಂದು ಆರತಿ ಅಂದರೆ ಕರ್ಪೂರ ದೀಪಾರ್ಚನೆ ಮಾಡಿ ಒಂದು ನಿಂಬೆಹಣ್ಣು ದೃಷ್ಟಿ ತೆಗೆದುಬಿಟ್ಟು, ನೀವೇ ತೆಗಿಯೋಕ್ಕಾಗಲ್ಲ, ನಿಮ್ಮ ಮನೆಯಲ್ಲಿ ಇರೋರು ಇಲ್ಲ ಮನೇಲಿ ಶಕ್ತಿಗಳು ದೃಷ್ಟಿ ತೆಗೆದುಬಿಟ್ಟು ಅದಕ್ಕೆ ಮೇಲೆ ನೀವು ಬಲಗಾಲಿಟ್ಟು ಒಳಗಡೆ ಹೋಗಬೇಕು. ಈ ಕಲಶ ದೀಪ ತಗೊಂಡೋಗೋದು ಬಲಗಾಲಿಟ್ಟು ಒಳಗಡೆ ಹೋಗಿ ಮನೆಯಲ್ಲಿ ದೇವ್ರ ಮುಂದೆ ಈ ಕಲಶ ದೀಪ ಇಡಬೇಕು. ಹೆಂಗೆ ಇಡಬೇಕಂದ್ರೆ, ಇವತ್ತು ಬಾಳೆ ಎಲೆ ಹಾಕಿ ಅದರಲ್ಲಿ ಅಕ್ಕಿ ಇಟ್ಟು ಓಂ ಶಕ್ತಿ ಅಂತ ಬರೆದು ಕಲಶ ಇಟ್ಟಿದ್ದೀವಿ. ಆ ಕಲಶ ದೀಪಗೂ ಇಷ್ಟ ಅಕ್ಕಿ ಹಾಕಿ ಇಟ್ಟಿದ್ದೀವಿ, ಅದಕ್ಕೆ ಬಾಳೆ ಎಲೆ ಇಟ್ಟಿದ್ದೀವಿ. ಮನೆಯಲ್ಲಿ ಹೋದರೆ ಒಂದು ಹಿತ್ತಾಳೆ ತಟ್ಟೆನೋ ತಾಮ್ರದ ತಟ್ಟೆನೋ ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕಿ ಅದರಲ್ಲಿ ಓಂ ಶಕ್ತಿ ಅಂತ ಬರೆದು ಈ ಕಲಶನ ದೇವರ ಮುಂದೆ ಇಡಬೇಕು. ಆಗ ದೀಪನ ಹಂಗೆ ಅಮ್ಮನ ಮುಂದೆ ಇಡಬೇಕು. ದೀಪ ಒಂದು 5 ದಿನ ಆಗಲಿ 9 ದಿನ ಆಗಲಿ ದಿನ ಬೆಳಗ್ಗೆ ಸಂಜೆ ದೀಪ ಹಚ್ಬಿಟ್ಟು ಮೂಲ ಮಂತ್ರ ಹೇಳಿ ಇಲ್ಲ 108 ಬಂದು ಮಂತ್ರ ಹೇಳಿ ಅರ್ಚನೆ ಮಾಡಬೇಕಂತಿಲ್ಲ, ಓದ್ಬೋದು. ಮನೇಲಿ ಎಷ್ಟು ಮಂತ್ರ ಓದ್ತೀವೋ ಅಷ್ಟೊಂದು ಮನೇಲಿ ಓದಬೇಕು. ಆ ಥರ ಓದಬೇಕು. ಈ ಕಲಶ ತಗೊಂಡೋಗೋದು ಅದೇ ಥರ 5 ದಿನ ಪೂಜೆ ಮಾಡಬೇಕು. ಬೆಳಗ್ಗೆ ಸಂಜೆ ನಿಮ್ಮ ಕೈಯಲ್ಲಿ ಆದಷ್ಟು. ಇವಾಗ ಏನೋ ನೈವೇದ್ಯ ಮಾಡ್ತೀವಿ, ಅದಿದನ ವಡೆ ಪಾಯಸ ಅದು ಇದು ಅಂತ ಇಡ್ಬೋದು. ಆದರೆ ನಮ್ಮ ಕೈಯಲ್ಲಿ ಏನು ಇಲ್ಲ. ಇವಾಗ ಒಂದು ಬೆಲ್ಲ ಒಂದು ಬೇವಿನ ಸೊಪ್ಪಿಟ್ಟು ಅಮ್ಮನಿಗೆ ನೈವೇದ್ಯ ಇಡ್ಬೋದು. ಎಂದಿದ್ರೂ ಅಮ್ಮ ಅದನ್ನು ನಮ್ಮ ಭಕ್ತಿಗೆ ಅಮ್ಮ ಇದು ಅನುಗ್ರಹ ಮಾಡ್ತಾರೆ. ಆ ಥರ 5 ದಿನನೋ 7 ದಿನನೋ 9 ದಿನನೋ ಪೂಜೆ ಬೆಳಗ್ಗೆ ಸಂಜೆ ಮಾಡಬೇಕು. ಆಮೇಲೆ ತಿರ್ಗಾ 5 ದಿನ ಆದಮೇಲೆ ಒಂದು ಆರತಿ ಒಂದು ದೃಷ್ಟಿ ತೆಗೆದುಬಿಟ್ಟು ಆ ಕಲಶ ಕಟ್ಟು ಭಾಗದಲ್ಲಿ ದಾರ ಕಟ್ಟಿದ್ದೀವಿ. ಆ ಬ್ಲೌಸ್ ಪೀಸ್ಗೂ ಕಲಸಕ್ಕೂ ಇಷ್ಟು ಹಾಕ್ತೀವಿ ಅಲ್ವಾ, ಅದಕ್ಕೂ ದಾರ ಕಟ್ಟಿದ್ವಿ. ಆ ದಾರ ಮಾತ್ರ ಕಟ್ ಮಾಡಿದ್ರೆ ಕಲಶ ಬೇರೆ ತೆಂಗಿನಕಾಯಿ ಬೇರೆ ಬರುತ್ತೆ. ಆ ತೆಂಗಿನಕಾಯಿನ ಒಂದು ಕೆಂಪು ಬಟ್ಟೆಯಲ್ಲಿ ಚೀಲ ಥರ ಒಡೆದು ಬಿಟ್ಟು ಮನೆ ಒಳಗಡೆ ಭಾಗದಲ್ಲಿ ಮೇಲೆ ಕಟ್ಟಬೇಕು. ಆ ತೆಂಗಿನಕಾಯಿನ ಕಟ್ಟಿಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಡಬೇಕು. ಯಾವಾಗ ಪೂಜೆ ಮಾಡಿದ್ರು ಅದಕ್ಕೆ ಉಳಿದ್ಬಿಟ್ಟು ಒಬ್ಬೆ ತೋರಿಸ್ಬೇಕು. ಆ ಕಾಯಿ ನಮ್ಮ ಮನೆಗೆ ಕಾವಲಿರುತ್ತೆ, ಯಾವುದೋ ಒಂದು ಕಷ್ಟನೂ ಬರಲ್ಲ. ಇವಾಗ ಈ ವರ್ಷ ಮಾಡಿದ್ದೀವಿ, ಬರೋ ವರ್ಷನೂ ಮಾಡ್ತೀವಿ ಅಂದರೆ ಮಾಡ್ಬೋದು. ಬರೋ ವರ್ಷನೂ ತೆಂಗಿನಕಾಯಿ ಕಟ್ಬೋದು. ಒಂದೊಂದಕ್ಕೂ ಒಂದೊಂದು ಫಲ ಇದೆ. ಆ ಥರ ಕಟ್ಟಬೇಕು. ಒಂದು ಇದು ಪೂಜೆ ಮಾಡಿರೋ ಕಾಯಿ ಮಾತ್ರ ಅಲ್ಲಿ ಕಟ್ತೀರಾ. ತಿರ್ಗಾ ಏನು ಮಾಡೋದಂದರೆ, ಈ ಕಲಶ ತೀರ್ಥ ಇದೆ ಅಲ್ವಾ, ಅದು ಬೇರೊಂದು ಪಾತ್ರದಲ್ಲಿ ಉಯ್ದು ಮಡಗಬೇಕು. ಒಳಗಡೆ ಮಾತ್ರ ಕ್ಲೀನಾಗಿ ತೊಳೆದು ಬಿಟ್ಟು ಅದಕ್ಕೆ ಹೆಂಗೆ ಗೊತ್ತಿಟ್ಟಿದ್ದೀವಿ. ಆ ಕಾಲ ಥರ ಇಲ್ಲ. ಇವಾಗ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ. ಆ ಕಾಲದಲ್ಲಿ ನಾವೆಲ್ಲ ಹೆಂಗೆ ಮಾಡಬೇಕು ಹೆಂಗೆ ಕಲಿಬೇಕು ಅಂತ ಬುದ್ಧಿಯಿಂದ ಕಲ್ಕೊಂಡು, ಇವಾಗ ಯಾವುದಕ್ಕೆ ಹೋದ್ರೂ ಮೊಬೈಲ್ ಇದೆ. ಅದೇನು ಮಾಡಬೇಕು, ಅವ್ರು ಹೇಳ್ಕೊಟ್ರು ಆ ಅಮ್ಮ ಏನೋ ನಾನು ಮರ್ತಿಬಿಟ್ಟೆ ಅಂತ ಹೇಳ್ಬೇಡ, ಫೋನಲ್ಲಿ ಫೋಟೋ ಇಟ್ಕೊ. ಈ ಕಲಶದಲ್ಲಿ ಹೆಂಗೆ ಗೊತ್ತಿದೆ, ತೆಂಗಿನಕಾಯಲ್ಲಿ ಹೆಂಗಿದೆ ನೀವೇ ತಿಳ್ಕೋಬೋದು. ಆ ಥರ ಆ ಹಳೆ ತೀರ್ಥ ಎತ್ತಿಟ್ಬಿಟ್ಟು ಕಲಶನ ಒಳಗಡೆ ಭಾಗದಲ್ಲಿ ಮಾತ್ರ ಶುದ್ಧ ಮಾಡಿ ಅದಕ್ಕೆ 5 ಬೊಟ್ಟು ಇಡಬೇಕು. ಕಲಶಕ್ಕೆ ಮುಂದೆ ಒಂದು ಹಿಂದೆ ಒಂದು ಈ ಕಡೆ ಒಂದು ಈ ಕಡೆ 4 ಬೊಟ್ಟು. ಕಟ್ಟು ಭಾಗದಲ್ಲಿ ಒಂದು ಬೊಟ್ಟು ಇಟ್ಟು ಅದೇ ಥರ ತೆಂಗಿನಕಾಯಿ ಬೇರೆ ಕಾಯಿ ತಂದು ಅದು ಕ್ಲೀನ್ ಮಾಡಿ ಅರ್ಶಿನ ಹಚ್ಬಿಟ್ಟು ಅದಕ್ಕೂ ಇದೇ ಥರ ಸ್ಟ್ರೈಟಾಗಿ 3 ಬೊಟ್ಟು ಈ ಕಡೆ ಒಂದು ಆ ಕಡೆ ಒಂದು 2 ಬೊಟ್ಟು ಇಟ್ಟು ರೆಡಿ ಮಾಡಿಬಿಟ್ಟು ಆ ಕಲಶಕ್ಕೆ 2 ಊದುಗಡ್ಡಿ ಹಚ್ಬಿಟ್ಟು ಹೊಗೆ ತೋರಿಸ್ಬೇಕು. ಆ ಕಲಶಕ್ಕೆ
ಹುಗ್ಗ ಹೊಗೆ ತೋರಿಸ್ಬಿಟ್ಟು ಒಳ್ಳೆ ತೀರ್ಥ, ಒಳ್ಳೆ ನೀರು ಅರ್ಧ ತೊಂಬು ಉಯ್ಬೇಕು. ಅದು ಉಯ್ದುಬಿಟ್ಟು ಹಳೆ ತೀರ್ಥ ಒಂದು 2 ಸ್ಪೂನ್ ಅದರಲ್ಲಿ ಬಿಡಬೇಕು. ಯಾಕಂದರೆ ಆ ಮರುವತ್ತೂರಿಂದ ಕಲಸ ಮಂಡ್ಲಿಗೆ ಬರುತ್ತೆ. ಶಕ್ತಿ ಮರುವತ್ತೂರಿಂದ ಬರುತ್ತೆ ಕಲಸ. ಆ ತೀರ್ಥ ಚಿತ್ರ ಪೌರ್ಣಮಿಗೆ ಅಲ್ಲಿ ವೇಲ್ವಿ ಮಾಡಿ ಕೊಡ್ತಾರೆ. ಆ ಕಲಸ ಬಂದು ಮಂಡ್ಲಿಯಲ್ಲಿ 2 ಕಲಸ ಇರುತ್ತೆ. ಈ 2 ಕಲಸ ಯಾವಾಗ ಬಂತಂದರೆ ಒಂದು 25 ವರ್ಷ ಆದಮೇಲೆ ಮುಂಚೆ ಬಂತು. ಫಸ್ಟ್ ಎಲ್ಲ ಒಂದೇ ಕಲಸ ಅಲ್ವಾ. ಆ 2 ಕಲಸ ಏನಕ್ಕಂದರೆ ವೇಲ್ವಿಗೆ ಅಕಸ್ಮಾತ್ ನಿಮ್ಮ ಮನೆಗೆ ಮಂಡ್ಲಿ ಪೂಜೆ ಇದೆ ಮನೆಯಲ್ಲಿ ಒಂದು ಕಲಸ ಹೋಗುತ್ತೆ. ಇವತ್ತು ಶುಕ್ರವಾರ, ಹುಣ್ಣಿಮೆ, ಅಮಾವಾಸ್ಯೆ, ಒಂದು ವೇಲ್ವಿಗೆ ಹೋಗ್ಬಿಟ್ಟಿದೆ, ಇನ್ನೊಂದು ಇದ್ರೇ ಅಲ್ಲಿ ಪೂಜೆ ಮಾಡೋಕ್ಕಾಗೋದಂತ 2 ಕಲಸ ಹೇಳಿದರು. ಅಮ್ಮ ಹೇಳಿದ್ರು. ಅದೇ ಥರ 2 ಕಲಸ 2 ದೀಪ ಬರುತ್ತೆ. ಇವಾಗ ಚಿತ್ರ ಪೌರ್ಣಮಿ ಆದಮೇಲೆ ಸ್ಟೇಟ್ ಆಫೀಸವ್ರು ನಮಗೆ ಕೊಡ್ತಾರೆ. ಅದನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಅಲ್ಲೇಗೇನು ಮಾಡಬೇಕು, ಎತ್ತು ಒಂದು ಸೈಡು ಬ್ಯಾಗಲ್ಲಿ ಇಟ್ಬಿಡ್ಬೋದು. ಬರೋ ವರ್ಷ ಮುಂಚೆ ವರ್ಷ ಹೆಂಗಿದ್ರೂ ಅದು ಇಟ್ಕೊಂಡೇ ಬರಬೇಕು. ಅಮ್ಮ ಏನು ಹೇಳಿರ್ತಾರೆ ಮನೆಗೆಲ್ಲ, ಈ ಮನೆಯಲ್ಲಿ ಹೋದ ವರ್ಷ ತಗೊಂಡಿರೋದು ಕಲಸನ ಸಮುದ್ರದಲ್ಲಿ ಬಿಡು ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಕಾರಣ ಇರುತ್ತೆ. ಅಯ್ಯೋ ಇದ್ದಾಳೆ ಚೊಂಬು ಹೆಂಗೆ ಬಿಡೋದು ಅಂತ ಒಬ್ಬೊಬ್ರು ತಿಳ್ಕೊಳ್ತಾರೆ. ಅದಕ್ಕೇನು ಕಾರಣ ಇರುತ್ತೆ. ಆ ಥರ ಅಮ್ಮ ಹೇಳಿರ್ತಾಳೆ. ಇವಾಗ ಮಂಡ್ಲಿಗೆ ಏನು ಹೇಳಿಲ್ಲ ಅಂದ್ರೂ ನೀವು ಕಳಸ ಹಂಗೆ ಇಟ್ಕೊಂಡಿರಿ, ಇಟ್ಬಿಟ್ಟು ಸ್ಟೇಟ್ ಆಫೀಸಲ್ಲಿ ಕೇಳಿ, ಶಕ್ತಿ ಈ ಥರ ಕಳಸ ಜಾಸ್ತಿ ಇದೆ, ಏನು ಮಾಡೋದು ಅವ್ರು ಹೇಳ್ತಾರೆ. ಯಾಕಂದರೆ ಅಲ್ಲಿ ವೇಲ್ವಿ ಅವರೇ ಇರೋದು. ನಮಗೂ ತಲೆವರು ಯಾರು ವೇಲ್ವಿ ಅವರೇ, ಕಲಿಮೂರ್ತಿಯಪ್ಪ ಜೊತೆಗಿರೋರೇ ಇದ್ದಾರೆ. ಅವರು ಎಲ್ಲ ಡೌಟ್ಗೂ ಕ್ಲಿಯರೆನ್ಸ್ ಮಾಡ್ತಾರೆ. ಆ ಕಲಸನ ಏನು ಮಾಡಬೇಕು, ಎತ್ತು ಸೈಡ್ಗೆ ಇಟ್ಬಿಡ್ಬೋದು. ಇವಾಗ ಹೊಸ ಕಲಸ ನೀವು ತಂದು ಕೊಟ್ಟಿದ್ದೀರ ನಮ್ಮ ಮಂಡ್ಲಿಗೆ, ಅದೇ ಇಟ್ಟು ಪೂಜೆ ಮಾಡಬೇಕು. ಇವಾಗ ಇವ್ರು ರಾತ್ರಿ ಏನು ಮಾಡಿದ್ರು, ಹಳೆ ಕಲಸ 2 ಕೊಡ್ತಾರೆ, ಹೊಸ ಕಲಸ 2 ಕೊಡ್ತಾರೆ ಈ ವರ್ಷ. ಇದು 2 ಸುಟ್ಕೊಡಿ, ಇದು ಕೇಳ್ತಾರೆ, ಅವ್ರು ಕೊಡ್ತೀವಿ. ಕೊಡಬೇಕು ಅಂತ ಹೇಳಿದರೆ ಅದು ವ್ಯಾಪಾರ ಇಲ್ಲ. ಅಮ್ಮ ಬಂದು ஆன்மீகத்தில் போன வருஷம் கலசத்தை நம்ம சேல் பண்ண இது கிடையாது. இப்போ ஒரு பொண்ணுக்கு கல்யாணம், அந்த பொண்ணுக்கு நீங்கள் கொடுக்கலாம் ஒரு மண்டை விளக்கு, தப்பு கிடையாது. நான் சொல்கிறது எல்லாமே இப்போ இந்த வார்த்தை இன்னைக்கு சொல்கிறேன், நாளைக்கு வந்து சொல்ல போகிறேன்னா உங்களுக்கு டைம் ஆகிடுச்சு, கழிச்சுக்கணும். எங்களுக்கும் டைம் ஆகிடுச்சு, நாங்கள் மருந்து போகணும். ஆனாலும் ராத்திரி நடந்ததே அவங்க தலைவருக்கு சொல்லணும். ஏன்னா இந்த கலசம் வந்து போன வருஷத்துக்கு இந்த வருஷம் சுற்றிக்குதுன்றாங்க. ಅದಕ್ಕೆ நீங்கள் ವಿಳಕಂ பேசிக்கணும். ಆಮೇಲೆ ಕಲಸ ಎಲ್ಲ ರೆಡಿ ಮಾಡಿ ಇಟ್ಟು ತೀರ್ಥ ಉಯ್ದಿರ, ಅಲ್ಲೇ ತೀರ್ಥ ಸ್ವಲ್ಪ ಬಿಡಬೇಕು. ತೀರ್ಥದ ಪುಡಿ ಒಂದು ಚಿಟಿಗೆ ಆಗಬೇಕು. ದೇವಸ್ಥಾನದಲ್ಲಿಂದ ಒಂದು 15 ರೂಪಾಯಿ ಕೊಟ್ಟರೆ ತೀರ್ಥದ ಪುಡಿ ಸಿಕ್ಕತ್ತೆ. ಅದು ಹಾಕಿ ಆ ತೀರ್ಥ ರೆಡಿ ಮಾಡಿ ಇದೇ ಥರ ತೆಂಗಿನಕಾಯಿ ಅದೇ ಸ್ಟ್ರೈಟಾಗಿ 5 ಬೊಟ್ಟು ಬರೆಯಲ್ಲಿ ಇಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ದೀಪನೂ ಅಷ್ಟೇ, ಅದಕ್ಕೆ ಹೆಂಗೆ ಗೊತ್ತಿದ್ದೀವಿ ನೋಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದರೆ ಅಮ್ಮ ಒಳ್ಳೇದು ಮಾಡ್ತಾರೆ. ವಂಶ ಹೇಳಿದ್ದಾರೆ. ನೀವು ಆ ಥರ ನೀವು ಮನೆಗೆ ಥರ ನೋಡಿ ಹೆಂಗೆ ಹೇಳಿದ್ದಾರೆ ಹಂಗೆ ಹೋಗಬೇಕು. ಆಮೇಲೆ ಇಲ್ಲಿ ನಮ್ಮದು ಕೋಲಾರ ಮಾವಟದಲ್ಲಿ 260 ಮಂಡಳಿ ಇದೆ. ಟೋಟಲ್ 260 ಮಂಡಳಿ ಇದೆ. ನಮ್ಮ ಮೇಲ್ಮನೂರಿನಲ್ಲಿ ಏನು ಹೇಳಿದ್ದಾರೆ ಅಂದರೆ 50 ಮಂಡಳಿಗೆ ಒಂದು ಡಿಸ್ಟಿಕ್, 50 ಮಂಡಳಿ ಒಂದು ತಾಲೂಕು ಮಾಡಬೇಕು. ಆ ಥರ ಬೆಂಗಳೂರು ಕೂಡ 50 ಇರೋದು 25 ಮಾಡಿದ್ದಾರೆ. ಇವಾಗ ನಮ್ಮದು 260 ಇದೆ. ಅದಕ್ಕೆ ಏನು ಮಾಡಿದ್ದಾರೆ, ಇವಾಗ ನಮ್ಮದೆಲ್ಲ ಬಂದು ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ. ಮುಳ್ಬಾಗ ಸಪ್ರೇಟು, ಚಿಂತಾಮಣಿ ಸಪ್ರೇಟು, ಆಮೇಲೆ ಕೋಲಾರ ಸಪ್ರೇಟು, ಬಂಗಾರಪಟ್ಟಿ 2 ಮಾಡಿದ್ದಾರೆ. 60 ಮಂಡಳಿ ಇದೆ ಅದು.
30 ಮಂದಿ ಮಾಡಿದ್ದಾರೆ, ಅದಕ್ಕೆ ಇಬ್ಬರು ಹಾಕಿದ್ದಾರೆ. ಆ ಥರ ಕೋಲಾರಿನಲ್ಲಿ ಒಂದು ಕಮಿಟಿ ಹಾಕಿದ್ದಾರೆ. ಇದು ಯಾರು ಹಾಕಿರೋದು ಅಂದರೆ ಮೇಲ್ಮರವತ್ತೂರು ನಮ್ಮನ್ನೆಲ್ಲ ಕರೆದು ಬಿಟ್ಟು ಅಲ್ಲಿ ಮಾತಾಡಿಬಿಟ್ಟು ಇದು ನೀವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಇವಾಗ ಒಂದೇ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇಲ್ಲಿ ಏನ ಪ್ರಾಬ್ಲಮ್ ಆಗಿದ್ರೆ ನಾನು ಫೋನ್ ಮಾಡಿದರೆ ನಾನು ಅಲ್ಲಿಂದ ಬರೋದು 1 hour ಆಗುತ್ತೆ. ಆ ಥರ ಎಲ್ಲ ಬೇಡ, ನೀವು ಅಲ್ಲಿರೋರೆ ಅದು ಅಡ್ಜಸ್ಟ್ ಮಾಡ್ಕೊಳ್ಬೇಕಂತ ಹೇಳಿದರು. ಅದಕ್ಕೆ ಏನು ಮಾಡಿದ್ದಾರೆ, ಇವಾಗ ಎಲ್ಲರಿಗೂ ಕೋಲಾರ ಮಾವಟ್ಟದಲ್ಲಿ ಒಂದೇ ಒಂದು ಪ್ರೆಸಿಡೆಂಟ್. ಕೋಲಾರ ಮಾವಟ್ಟ ಚಿಂತಾಮಣಿ, ಮುಳ್ಬಾಗಲ್, ಬಂಗಾರಪೇಟೆ, ಕೋಲಾರ, KGF ಒಂದೇ ಮಾವಟ್ಟ ಪ್ರೆಸಿಡೆಂಟ್, ಒಂದೇ ಕ್ಯಾಶಿಯರ್. ಇಬ್ಬರು ಮಾತ್ರ ಟೋಟಲ್ ಸ್ಟೇಟ್ಗೆ ಕೊಟ್ಟಿದ್ದಾರೆ, ಇದು ಡಿಸ್ಟಿಕ್ಗೆ. ಆಮೇಲೆ ಒಂದೊಂದು ತಾಲೂಕಾಗೆ ವೈಸ್ ಪ್ರೆಸಿಡೆಂಟು, ಸೆಕ್ರೆಟ್ರಿ, ಪ್ರಚಾರ, ಯೋಗ, ಯೂತ್ ವಿಂಗ್, ಆಮೇಲೆ ಇದು ಯೋಗ ಸಮಿತಿ, ಮಹಿಳೆಯರು, ಈ ಥರ 7 ಮೆಂಬರ್ಸ್ 7 ಜನ ಕೊಟ್ಟಿದ್ದಾರೆ. ಮಾಡೋಕ್ಕೂ ನಮ್ಗೆ ಆಗೋದಿಲ್ಲ, ಅದಕ್ಕೆ ನಾವು ಸಪ್ರೇಟ್ ಮಾಡಿದ್ದೀನಿ. ಒಟ್ಟು ನಾವು ಇನ್ಚಾರ್ಜ್, ನಾವು ಬರ್ತೀನಿ, ಎಲ್ಲ ಇದ್ರೆ ಪ್ರಾಬ್ಲಮ್ ನಾವು ಬರ್ತಾ ಇದ್ದೀವಿ. ಆಯಿತು, ಇದು ನಾನು ಏನು ಹೇಳೋದು